ಮಂಗಳೂರಿನಲ್ಲಿ ಟಿಪ್ಪು ಸುಲ್ತಾನ್ ಕಟೌಟ್ ಒಂದು ಈಗ ವಿವಾದಕ್ಕೆ ಕಾರಣವಾಗಿರುವಂತ ಡಿವೈಎಫ್ಐ ಸಂಘಟನೆ ರಾಜ್ಯ ಸಮ್ಮೇಳನ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಈ ಒಂದು ಕಟೌಟ್ ಅನ್ನು ಹಾಕಲಾಗಿದೆ. ನಾನೀಗ ಅದೇ ಮಂಗಳೂರು ಹೊರವಲಯದ ಹರೇಕಳದಲ್ಲಿದ್ದೀನಿ. ಹರೇಕಳದ ಡಿವೈಎಫ್ಐ ಕಚೇರಿ ಎದುರು ಈ ಒಂದು ಟಿಪ್ಪು ಸುಲ್ತಾನ್ನ ಕಟೌಟ್ ಅನ್ನು ಹಾಕಿರುವಂಥದ್ದು. ಇದೇ ಫೆಬ್ರವರಿ 25ರಿಂದ 27ರವರೆಗೆ ಈ ಒಂದು ರಾಜ್ಯ ಸಮ್ಮೇಳನ ಡಿವೈಎಫ್ಐ ಆಯೋಜಿಸಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಕಟೌಟ್ ಅನ್ನು ಹಾಕಲಾಗಿದೆ. ಈ ಒಂದು ಸಮ್ಮೇಳನಕ್ಕೆ ಸ್ವತಂತ್ರ ಸೇನಾನಿಗಳ, ಸಮಾಜ ಸುಧಾರಕರ ಹಾಗೇನೆ ಆದರ್ಶ ಪುರುಷರ ಕೆಲವು ಕಟೌಟ್ಗಳನ್ನು ಡಿವೈಎಫ್ಐ ಹಾಕಿರುವಂಥದ್ದು. ಅದರಲ್ಲಿ ಟಿಪ್ಪು ಸುಲ್ತಾನ್ನ ಈ ಒಂದು ಕಟೌಟ್ ಅನ್ನು ಹಾಕಿರುವಂಥದ್ದು 6 ಅಡಿ ಎತ್ತರದ ಒಂದು ಕಾರ್ಡ್ಬೋರ್ಡ್ನ ಕಟೌಟ್ ಇದು. ಈ ಕಟೌಟ್ ಈಗ ವಿವಾದಕ್ಕೆ ಕಾರಣವಾಗಿರುವಂಥದ್ದು. ಡಿವೈಎಫ್ಐ ಕಚೇರಿಯ ಪಕ್ಕದಲ್ಲೇ ಈ ಒಂದು ಕಟೌಟ್ ಹಾಕಿರೋದು ನೀವು ನೋಡ್ಬೋದು. ಅಲ್ಲಿ ಕೆಲವು ಕಡೆ ಈ ಬ್ಯಾನರ್ಸ್ಗಳನ್ನು ಹಾಕಿದ್ದಾರೆ. ಡಿವೈಎಫ್ಐನ 12ನೇ ರಾಜ್ಯ ಸಮ್ಮೇಳನ ಇದು. ಈ ಹಿನ್ನೆಲೆಯಲ್ಲಿ ಫೆಬ್ರವರಿ 25ರಿಂದ 27ರವರೆಗೆ ಈ ಒಂದು ಸಮ್ಮೇಳನ ನಡೀತದೆ. ಯೂನಿಟಿ ಹಾಲ್, ಕಲ್ಲಾಪಿನ ಯೂನಿಟಿ ಹಾಲ್ನಲ್ಲಿ ಈ ಒಂದು ಸಮ್ಮೇಳನ ನಡೆಯಿರುವಂಥ ಈ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಈ ಒಂದು ಕಟೌಟನ್ನು ಹಾಕಿರುವಂಥ ಈ ಕಟೌಟನ್ನು ತೆರವುಗೊಳಿಸ್ಲಿಕ್ಕೆ ಈಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಪೊಲೀಸರು ಈಗಾಗಲೇ ನೋಟಿಸನ್ನು ಕೊಟ್ಟಿರುವಂಥದ್ದು. ಈ ಕಟೌಟನ್ನು ಹಾಕಲಿಕ್ಕೆ ಯಾವುದೇ ಒಂದು ಪರ್ಮಿಷನನ್ನು ತಗೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಈ ಒಂದು ಕಟೌಟನ್ನು ತೆರವುಗೊಳಿಸಬೇಕು ಅನ್ನೋ ಒಂದು ನೋಟಿಸನ್ನು ಡಿವೈಎಫ್ಐ ಮುಖಂಡರಿಗೆ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಡಿವೈಎಫ್ಐ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿ ಸರ್ಕಾರ ಬದಲಾಗಿದೆ, ಆದರೆ ದಕ್ಷಿಣ ಕನ್ನಡದಲ್ಲಿ ಇನ್ನೂವರೆಗೂ ಬಿಜೆಪಿ ಸರ್ಕಾರ ಇದೆ. ಟಿಪ್ಪು ಸುಲ್ತಾನನ್ನ ಕಟೌಟನ್ನು ತೆರವುಗೊಳಿಸಬೇಕು ಅಂತ ನೋಟಿಸ್ ನೀಡಿರೋದು ಕಾನೂನು ಬಾಹಿರ. ಮತ್ತೆ ಈ ವಿಚಾರದಲ್ಲಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಹಾಗೆಯೇ ದಕ್ಷಿಣ ಕನ್ನಡದಲ್ಲಿ, ಅದರಲ್ಲೂ ಮಂಗಳೂರಲ್ಲಿ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿರುವಂತಹ ಅಧಿಕಾರಿಗಳಿದ್ದಾರೆ, ಅವರನ್ನ ಇಲ್ಲಿಂದ ತೆರವುಗೊಳಿಸಬೇಕು ಅನ್ನೋ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ಒಂದು ಕಟೌಟ್ ಅನ್ನ ನಾವು ತೆರವುಗೊಳಿಸುವುದಿಲ್ಲ ಅನ್ನೋ ಒಂದು ಆಕ್ರೋಶವನ್ನ ಡಿವೈಎಫ್ಐ ಮುಖಂಡರು ಮಾಡಿದ್ದಾರೆ. ಈಗ ನೋಡ್ಬೇಕು ಪೊಲೀಸರು ಇದ್ರ ಬಗ್ಗೆ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ತಾರೆ ಅಂತ. ಕ್ಯಾಮರಾಮ್ಯಾನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಸಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. Star Media, please subscribe for watching more videos. Press the bell icon next video notification.